ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ರೀ. ನಿಮ್ಮ ಹೆಸರೇನು ರೀ? ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ನೆರಗಲಪ್ಪ ಮಲ್ಲಪ್ಪ ಮಟ್ಟದ್ರಿ. ನಮ್ಮೂರು ಡಂಬಳ. ಹಾಂ ರೀ. ನಾವು ಜವಾರಿ ಆಕಳ ಸಾಕಾಣಿಕೆ ಮಾಡೀವ್ರಿ. ಎಷ್ಟು ವರ್ಷ ಆಯ್ತು ರೀ ಸಾಕಾಣಿಕೆ ಮಾಡಕತ್ತ? ಒಂದು 15ರಿಂದ 16 ವರ್ಷ ಆತ್ರಿ. ಹೌದನ್ರಿ. ಫಸ್ಟಿಗೆ ಎಷ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಸಾಕಿದ್ರಿ? ಫಸ್ಟಿಗೆ ಮನೆ ಪೂರ್ತಕ್ಕಂತ ತೊಗೊಂಬಂದಿವಿ. ಒಂದರ್ಲಿಂದ ಇಲ್ಲಿ ಮಟ್ಟ ಮಾಡೀವ್ರಿ. ಹಾಂ ರೀ. ಇವಾಗ ಎಷ್ಟು ಅದಾವ್ರಿ? 100-110 ಆಗ್ಬೋದ್ರಿ. ಹೌದನ್ರಿ. ಯಾರ್ಯಾರು ಕೆಲಸ ಮಾಡ್ತಾರೆ ಇಲ್ಲಿ? ಒಂದು 3 ಮಂದಿ ಕೆಲಸ ಮಾಡ್ತಾರೆ. ಹಾಂ ರೀ. ಮತ್ತು 1 ಲೀಟ್ರಿ ಒಂದು ಆಕಳು ಎಷ್ಟು ಲೀಟ್ರ್ ಕೊಡ್ತೀರಿ ಒಂದು ದಿನಕ್ಕೆ? ಒಂದು ದಿನಕ್ಕೆ ಒಂದು ಜವಾರಿ ಆಕಳು 1 ಲೀಟ್ರ್ 1.5 ಲೀಟ್ರ್ ಕೊಡ್ತಾವ್ರಿ ಅಷ್ಟೇ. ಹೌದನ್ರಿ. ಹಾಂ. ಆಹಾರ ರೀ ಅದಕ್ಕೆ? ಅದಕ್ಕೆ ಹಗಲೆಲ್ಲ ಮೇಸಕ್ಕೆ ಹೋಗಿರ್ತೀವಿ ರೀ. ಸಾಯಂಕಾಲ ಬಂದಿಂದ ಇಲ್ಲಿ ಒಂದು ಸ್ವಲ್ಪ ಹಾಕ್ತೀವಿ ರೀ. ಹಾಂ ರೀ. ಒಂದು ತಿಂಗಳಿಗೆ ಆಗೋದಷ್ಟು ತಂದಿರ್ತೀರೇನು ರೀ? ಮೇವನ್ರಿ ಒಂದು ವರ್ಷಕ್ಕೆ ಆಗಷ್ಟ ತೊಗೊಂಬಂದಿರ್ತೀವಿ ರೀ. ಒಮ್ಮೆ ತೊಗೊಂಡ್ವಿ ಅಂದ್ರೆ 15 ಗಾಡಿ 14 ಗಾಡಿ ಮೇವು ತೊಗೊಂಡಿರ್ತೀವಿ. ಯಾವ್ಯಾವ ಥರ ಮೇವು ತೊಗೊಂಡಿರ್ತೀವಿ? ಯಾವುದು ಇಲ್ಲ ರೀ. ಒಂದು ಬಿಳ್ಜಾಳ ಮೇವು, ಬಿಳ್ಜಾಳ ಮೇವು, ಕಡ್ಲಿ ಹೊಟ್ಟು, ಇವಷ್ಟು ಹಾಕ್ತೀವಿ ರೀ. ಗಾಂಜಾಳ ರೌದಿ. ಹಾಂ ರೀ. ಇದಷ್ಟು ಹಾಕ್ತೀವಿ. ಮತ್ತು ಇದು ತಿಂಗಳಿಗೆ ಎಷ್ಟು ಆದಾಯ ಕೊಡುತ್ತೆ ರೀ ನಿಮ್ಗೆ? ಇದು ತಿಂಗಳಿಗೆ ಆದಾಯ ಏನಿಲ್ಲ ರೀ. ಇದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗ್ಬೇಕಂದ್ರೆ ಭಾಳ ರೀ. ಇದ್ರಾಗ 1-1.5 ಲಕ್ಷ ರೂಪಾಯಿ ಆಗ್ಬೇಕಂದ್ರೆ ವರ್ಷಕ್ಕೆ. ಏನಪ್ಪ ಜವಾರಿ ಆಕಳ ಮಾಡೀವಿ ಕಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡಿವ್ರಿ. ನಾವು ಹೋರಿಕರ ಪಾರಿಕರ ಮಾರ್ತೀವಿ ರೀ. ಹೋರಿಕರ ಸಗಣಿ, ಆನಂತರ ಇವು ಹಳೆ ಆಕಳ ಅವನ್ನ ಕೊಡ್ತೀವಿ. ಇವು ಹೆಣ್ಗಾರ ಅವು ಯಾವ ಕೊಡಂಗಿಲ್ಲ ರೀ. ಹೆಣ್ಗಾರ ಇಟ್ಕೊಂಡಿರ್ತೀವಿ. ಯಾವ ತಳಿ ರೀ ಇವು? ಇಷ್ಟು ಜವಾರಿ ತಳಿ ನೋಡ್ರಿ. ಜವಾರಿ ರೀ? ಅವು ಹೊರಗಿನವು ರೀ? ಅವು ಎಲ್ಲ ಜವಾರಿನ ರೀ. ಇಷ್ಟು ಜವಾರಿನ ರೀ. ಹಾಂ. ಎಷ್ಟು ತಿಂಗಳು ಅದಾವ ರೀ ಇವು? ಒಂದೊಂದು 8-8 ವರ್ಷದ್ದು ಅದಾವ ರೀ. ಒಂದೊಂದು 4-4 ವರ್ಷದ್ದು ಅದಾವು. ಹಂಗೆ ಎಲ್ಲ ಮಿಕ್ಸ್ ಅದಾವ ರೀ. ವರ್ಷದ್ದು ಅದಾವು, 2 ವರ್ಷದ್ದು ಅದಾವು. ಹಂಗೆ ಕೂಡಿ ಅದಾವ ರೀ. ಮತ್ತು ಈ ಸಗಣಿ ಗೊಬ್ಬರ ಹೆಂಗೆ ಮಾರ್ತೀರೇನ್ರಿ ನೀವು? ನೀವೇ ಮನೆಗೆ ಉಪಯೋಗ? ಈ ಸಗಣಿ ಗೊಬ್ಬರ ನಮ್ಮ ಹೊಲಕ್ಕೆ ಹಾಕ್ಕೊಂಡು ಉಳ್ದದ್ದು ಮಾರಕ್ಕೆ ಕೊಡ್ತೀವಿ ರೀ. ಎಷ್ಟು ಕೊಡ್ತೀರಿ? ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದು 40-45 ಗಾಡಿ ಕೊಡ್ತೀವಿ ರೀ. ಹಾಂ ರೀ. ಒಂದು ವರ್ಷಕ್ಕೆ ನಾವು ಹೊಲಕ್ಕೆ ಹಾಕಿ ಉಳ್ದದ್ದು ಕೊಡ್ತೀವಿ ರೀ. ಎಷ್ಟು ಲಾಭ ಬರ್ತೀರಿ ಇದ್ರೊಳಗೆ? ಹೇಳಿದ್ನಲ್ರಿ, 1 ವರ್ಷಕ್ಕೆ 1-1.5 ಲಕ್ಷ ರೂಪಾಯಿ ಸಿಗ್ತೈತಿ ರೀ. ಮತ್ತು ಇವು ಆಕಳಿಗೆ ರೋಗ ಬಂದಾವು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ರೀ? ರೋಗ ಅವು ಏನು ಹಂಗೇನು ರೋಗ ಬರೋದು ಕಡಿಮೆ ರೀ. ಇವಕ್ಕೆ ಅಕಲ್ಪಿತ ಬಂದ್ರೂ ಅವು ಸ್ವಲ್ಪ ಸುಸ್ತಾಗಿ ನಿಂದಿರ್ತಾವೆ. ಅವಾಗ ಗುರ್ತಾಗದ್ರಿ ಅದು. ವ್ಯಾಕ್ಸಿನ್ ಹಾಕಿಸ್ತೀರಿ? ವ್ಯಾಕ್ಸಿನ್ ಏನಿಲ್ಲ ರೀ ಇವಕ್ಕೆ. ಮತ್ತು ತಿಂಗಳ ಹಾಕಿಸ್ತಾರೆ? ಅದ ವ್ಯಾಕ್ಸಿನ್ ಹಾಕ್ಸೋದಂದ್ರೆ ಕಾಲ್ಬ್ಯಾನಿ ಬಾಬ್ಯಾನಿ ಬಂದಾಗ ಇವೆರಡು ಬಂದಾಗ ವ್ಯಾಕ್ಸಿನ್ ಹಾಕ್ಸೋದು. ಇನ್ನು ಉಳಿದ ಟೈಮ್ನಾಗ ಯಾವ್ದಕ್ಕೂ ವ್ಯಾಕ್ಸಿನ್ ಹಾಕ್ಸಿಲ್ಲ ರೀ ನಾವು. ಮತ್ತು ಇದು ಆಕಳಿನ ಡೈರಿ ಕೊಡ್ತೀರಿ ನೀವೇ ಮಾರ್ತೀರಾ? ಡೈರಿಗೆ ಕೊಡಂಗಿಲ್ಲ ರೀ. ಹಾಲು ಮಾರಂಗಿಲ್ಲ. ನಾನು ಮನೆ ಪೂರ್ತಿಯಾಗಿ ಜವಾರಿ ಹಾಕೋದ್ವಲ್ಲ, 1-2 ಲೀಟ್ರ್ ಮನೆ ಪೂರ್ತಿಯಾಗಿ ಹಿಂಡ್ಕೊಂಡು ಹೋಗಿರ್ತೀನಿ ರೀ. ಅಲ್ಲೇ ಮತ್ತು ಸಣ್ಣ ಹುಡ್ರಿಗೆ ಪಣ್ಣ ಹುಡ್ರಿಗೆ ಔಷಧಕ್ಕೆ ಅಂತ ಬಂದು ಒಯ್ತಾರೆ ರೀ. ಹಾಂ ರೀ. ಮತ್ತು ಇದು ಎಷ್ಟು ಎಕರೆ ಐತ್ರಿ ಇದು ಶೆಡ್ ಎಲ್ಲ? ಒಂದು 2-2.5-3 ಎಕರೆ ಆಗುತ್ತೆ ರೀ. ಇದೆಲ್ಲ ಹೊರಗಿಂದ ಒಳಗಿಂದ ಎಲ್ಲ ಸೇರಿಸಿ ಅಂದ್ರೆ. ಹಾಂ. ಇವೆಲ್ಲ ರೀ ನಿಮ್ದು? ಹ್ಞೂ ರೀ. ಇಷ್ಟು ನಮ್ಮವರಿ ಇವು. ಇದೆಲ್ಲ ಕರ್ಕೊಂಡೋಗಿ ಮೇಯಿಸ್ತೀರೇನ್ರಿ? ತೊಗೊಂಡೋಗಿ ಇದಕ್ಕೆ ಹೊಲಕ್ಕೆ ಹೊರ್ಕೊಂಡು ಹೋಗಿರ್ತೀವಿ. ಆಗ ನಿಮ್ಮಂಥರ ಹೊಲಕ್ಕೆ ಗಾಂಜಾಳ ಹೊಲ ಪಾಂಜಾಳ ಹೊಲ ತೆರವಾಗಿರ್ತಾವಲ್ಲ, ಆ ಹೊಲ್ದಾಗ ಮೇಯಿಸ್ಕೊಂಡು ಅಲ್ಲಿ ನೀರು ಪಾರು ಕುಡಿಸ್ಕೊಂಡು ಬರ್ತೀವಿ ರೀ. ಅಡವಿಗೆ ಗುಡ್ಡಕ್ಕೆ ಹೋಗ್ತೀವಿ, ಆನಂತರ ಕೆರೆಗೆ ಹೋಗ್ತೀವಿ. ಒಟ್ಟಾಗ ಒಂದೇ ಕಡೆ ನಿಲ್ಲಂಗಿಲ್ಲ ರೀ. ಆಗ ಒಟ್ಟು ಅಡ್ಡಾಡೋದು. ಎಷ್ಟು ಕೊಟ್ರಿ ಎಕರೆಗೆಲ್ಲ ಈ ಹೊಲಕ್ಕನ್ರಿ? ಇದು ಭಾಳ ಆಗೈತೆ ರೀ ಖರ್ಚು. ಅವಾಗಿಂದ ನೋಡಿದ್ರೆ ಈಗ ಈ ಶೆಡ್ಗೆ ಏನು ಖರ್ಚು ಮಾಡಿಲ್ಲ ರೀ ನಾವು. ಮತ್ತು ನಮ್ಮ ಹೊಲ ಹಿಡಿದು ಎಲ್ಲ ಹೊಲದ ಬಾಜು ಇಲ್ಲೇ ಶೆಡ್ ಮಾಡ್ಕೊಂಡು ಹಾಕೀವಿ ರೀ. ಇಲ್ಲೇ ಇರ್ತೀರೇನ್ರಿ ನೀವು? ಹ್ಞೂ ರೀ, ಇಲ್ಲೇ ಇರ್ತೀವಿ ರೀ. ಎಷ್ಟು ಜನ ಇರ್ತೀರಿ ಇಲ್ಲಿ? 3 ಮಂದಿ ಇರ್ತೀವಿ ರೀ. ಫ್ಯಾಮಿಲಿ ಎಲ್ಲ ಮನ್ಯಾಗ ಇರ್ತೈತಿ. ನಾನು ಒಬ್ಬ ಸಾಯಂಕಾಲ ಹೋಗ್ತೀನಿ ಮನೆ ಕಡೆಗೆ. ಉಳಿದವ್ರು ಇಲ್ಲೇ ಇರ್ತಾರೆ. ಎಷ್ಟು ಜನ ಅದೇರಿ ಮನ್ಯಾಗ? ನಾವು ಮನ್ಯಾಗ ನಮ್ಮ ಅಪ್ಪಾಜಿಯರು, ನಮ್ಮ ಅವ್ವಾರು, ನಮ್ಮ ಹೆಣ್ಮಕ್ಳು, ನಮ್ಮ ಹುಡ್ರು ಒಂದು 8 ಜನ ಅದೀವಿ ರೀ. ಹೌದಾ? ಒಂದು 8-10 ಜನ ಹಾಕೀವಿ ರೀ. ಒಂದು ಎತ್ತು ಮಾರಿದ್ರೆ ಎಷ್ಟು ಬರ್ತೀರಿ ನಿಮಗೆ? ಅವು ಏನು ಬಿಡ್ರಿ, ಹಂಗೆ ಒಂದು ಇಟ್ಟಿಟ್ಟು ಹೋರಿಕರ ಅವನ್ನೆಲ್ಲ ಕೊಟ್ರೆ 5,000-6,000 ಒಯ್ತಾರೆ ರೀ. ಇಂಥ ದೊಡ್ಡ ಕೊಟ್ರೆ 10,000-12,000 ಹಿಂಗೆ ಒಯ್ತಾರೆ. ಆಕಳ ಅಂತೂ ಮಾರಂಗಿಲ್ಲ ರೀ. ಅವ ಹೋರಿಕರನ ಮಾರೋದು. ಹೌದನ್ರಿ. ಇಲ್ಲೇ ಮಾರ್ತೀರಿ ಬೇರೆ ಬೇರೆ ಊರ ಕಡೆ? ಇಲ್ಲೇ ಮಾರ್ತೀವಿ ರೀ. ನಾವು ಬೇರೆ ಕಡೆ ಎಲ್ಲಿ ಹೋಗಲ್ರಿ. ಇಲ್ಲಿಗೆ ಬರ್ತಾರೆ ರೀ. ಹಾಸನ, ಶಿವಮೊಗ್ಗ, ಶಿಕಾರಿಪುರ ಅಲ್ಲಿ ಯಾರೆಲ್ಲ ಬಂದು ಹೋರಿಕರ ಒಯ್ತಾರೆ. ಹೌದನ್ರಿ. ಅವ್ರು ಚೆನ್ನಾಗಿ ನೋಡ್ಕೊಂತಾರೆ? ನೋಡ್ಕೊಂತಾರೆ. ಅವ್ರು ಕೊಬ್ಬರಿ ಹಬ್ಬಕ್ಕೆ ಅಂತೇಳಿ ಹಬ್ಬಕ್ಕೆ ತೊಗೊಂಡು ಹೋಗಿರ್ತಾರೆ. ಹೌದನ್ರಿ. ಇವಾಗ ಹಬ್ಬ ಎಲ್ಲ ಬಂದಾಗ ಹೆಂಗೆ ಇರ್ತೀರಿ ಇದೆಲ್ಲ? ಹಬ್ಬ ಬಂದಾಗ ಅವರೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಂಥವೆಲ್ಲ ಹೋರಿಕರ ತೊಗೊಂಡು ಹೋಗಿ ಅವರೆಲ್ಲ ಕೊಬ್ಬರಿ ಹೋರಿ ಅಂತಂದೇಳಿ, ಪಿಪಿ ಹೋರಿ ಅಂತಂದೇಳಿ ಅವಕ್ಕೆಲ್ಲ ಅಲಂಕಾರ ಮಾಡಿ ಅವಕ್ಕೆ ಹೋರಿ ಕಟ್ಟಿ ಮೆರೆಸ್ತಾರೆ ರೀ. ಆದ್ರೆ ನಾವು ಇವನ್ನ ಮೇಯ್ಸೋದು ಒಂದೇ ಕರ್ತೇವೆ ನಮ್ದು. ನಮಗೆಲ್ಲ ಅದು ಹಬ್ಬ ಮಾಡೋದಾಗಲ್ಲ ರೀ.
ನಾವು ಇನ್ನು ಮೇಯಿಸ್ತೀವಿ ಅವ್ರು ಮಾಡ್ತೀನಿ ಅಂದ್ರೆ ಕೊಡ್ತೀವಿ. ಹೌದನ್ರಿ. ಅವ್ರು ಹೆಂಗೆ ಸಾಕ್ತಾರ ಅನ್ನೋದು ಅವ್ರಿಗೆ ಗೊತ್ತು, ನೀವೇ ಹೇಳ್ಕೊಡ್ತೀರೇನ್ರಿ ಅವ್ರಿಗೆ? ಇಲ್ಲ, ಅವ್ರದ್ದು ಸಾಕೋದು ಅವ್ರ ವಿಚಾರ ಅದು. ಒಟ್ಟು ಸಾಕ್ತಾರೆ, ಆದ್ರೆ ಜಗ್ ಪ್ರೇಮಿಲಿಂದ ಸಾಕ್ತಾರೆ ಅವ್ರು. ಹಿಂಡಿ ಕೊಡ್ತಾರೆ ಅವಕ್ಕೆ, ಹಾಲು ಕೊಡ್ತಾರೆ, ಮೊಟ್ಟೆ ಅದೆಲ್ಲ ಜಗ್ ಕೊಟ್ಟಿರ್ತಾರೆ ಅವಕ್ಕೆ, ದಿನ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವರೆಲ್ಲ ಅವರು ಚಲೋ ಜೋಪಾನ ಮಾಡ್ತಾರೆ. ಅಂಥವ್ರಿಗೆ ಕೊಡೋದು, ಕಟಗರಿಗೆ ಕಡಿಮೆ ಕೊಡೋದು. ಕಲ್ಪಿತಕ್ಕೆ ಯಾವಾರ ಕಟ್ಟಾಗಿ ಬಿದ್ದರೆ ಕೊಡೋದು ಕಟಗರಿಗೆ, ಇಲ್ಲಾಂದ್ರೆ ಜೋಪಾನ ಮಾಡ್ರಿಗೆ ಕೊಡೋದು. ಇದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ? ಇದನ್ನೆಲ್ಲ ಎಷ್ಟು 100 ಅದಾವ ಅಂದ್ರಿ? ಹ್ಞೂ ರೀ. ಮೇಂಟೈನ್ ಮಾಡೋದು ಹೆಂಗ್ರಿ? ಅದು ಮೇಂಟೈನ್ ಮಾಡಬೇಕ್ರಿ. ಮತ್ತು ಈಗ 11 ಗಂಟೆ 10 11 ಗಂಟೆಗೆ ಹೊರಗೆ ಬಿಟ್ಕೊಂಡು ಹೋಗ್ತೀವಿ ರೀ ಮೆಸಕ್ಕೆ. ಅಲ್ಲಿಂದ ಮತ್ತು ಅಡ್ಡಾಡಕತ್ತಾರ ಒಮ್ಮಕ್ಕ ಸಾಯಂಕಾಲ 6-6ವರೆಗೆ ಬರ್ತೀವಿ ರೀ. 6-6ವರೆಗೆ ಬಂದು ಮತ್ತು ಒಳಗೆ ಹಾಕಿ ಅವಕ್ಕೆಲ್ಲ ಹಾಲು ಹಿಂಡೋದು. ಎಷ್ಟು ಜನ ಬೇಕಾಗತ್ತೆ ರೀ ಮೇಂಟೈನ್ ಮಾಡಕ್ಕಂತ ಇದನ್ನೆಲ್ಲ? 4 ಜನ ಬೇಕ್ರಿ ಡೈಲಿ ಇಲ್ಲಿ. 4 ಜನ ಬೇಕ್ರಿ. ಕರ ಕಟ್ಟೋದು, ಕರ ಕುಡಿಸೋದು, ಹಾಲು ಹಿಂಡೋದು, ಅವನ್ನ ಆಕಳ ಕಟ್ಟೋದು. ಎನಿ ಟೈಮ್ ಸ್ವಚ್ಛ ಇರ್ತೇನ್ರಿ? ಹೌದ್ರಿ, ಸ್ವಚ್ಛ ಇರ್ತೈತಿ. ಸ್ವಚ್ಛ ಇದ್ರೆ ಅವು ಆರೋಗ್ಯ ಆಗಿರ್ತಾರೆ. ಆರೋಗ್ಯವಾಗಿ ಹಿಂಗೆ ಫ್ರೀಡಮ್ ಆಗಿ ಮಕ್ಕೊಂಡಿರ್ತಾವ್ರಿ. ಇಲ್ಲಾಂದ್ರೆ ಅವು ಹಿಂಗೆ ಮಕ್ಕೊಳಕ್ಕೆ ಸಾಧ್ಯ ಇಲ್ರಿ ಸ್ವಚ್ಛ ಇರಲಿಲ್ಲ ಅಂದ್ರೆ. ಇಲ್ಲಿ ಸಬ್ಸಿಡಿ ಅವನ್ನೆಲ್ಲ ಕೊಡ್ತಾರೆ, ಅದು ತಗೊಂಡಿಲ್ಲೇನ್ರಿ ನೀವು? ನಮಗೇನು ಕೊಟ್ಟಿಲ್ರಿ ಅದ್ರ ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಅದೊಂದು ಕೊಠಡಿ ಅಂತಂದೇಳಿ ನಿರ್ಮಾಣ ಆಗಿರ್ತೈತಂತ. ನೀವು ಕೇಳ್ಬೇಕಿದ್ರಿ, ಹಿಂಗೆ ಶೆಡ್ ಇದೆಲ್ಲ ಹಾಕಿಸ್ಕೊಡ್ತಾರೆ ಸರ್ಕಾರದಿಂದ? ಎಲ್ಲ ಕೇಳಿವ್ರಿ, ಅವಾಗ ಕೇಳಿ ಎಲ್ಲ ಮುಗಿಸಿದ್ವಿ. ಅವ್ರು ಏನು ಇದನ್ನ ಮಾಡಲಿಲ್ಲ. ಅವ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ದೌಡ್ ಕಳಿಸ್ಲಿಲ್ಲ. ಹಂಗಾಗಿ ಸುಮ್ಮನೆ ಕೈ ಬಿಟ್ಬಿಟ್ವಿ. ನಮ್ದ್ರೊಳಗೆ ಇದ್ದಿದ್ರೊಳಗೆ ನಾವು ಇಷ್ಟು ಮೇಂಟೈನ್ ಮಾಡ್ಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತಾ ಅಲ್ಲಿ ಮಟ್ಟ ಮೇಂಟೈನ್ ಮಾಡ್ಕೊಂಡು ಹೋದ್ರಾತಂತ ಇಲ್ಲಿಗೆ. ಹಿಂಗ ಸಾಕಾಣಿಕೆ ಮಾಡ್ತೀರಂದ್ರೆ ಕೊಡ್ತಾರೆ ಅಲ್ರಿ. ಇವನ್ನ ಸಾಕಾಣಿಕೆ ಮಾಡ್ಬೇಕು ಅನ್ನೋದಕ್ಕೆ ಇಟ್ಕೊಂಡಿವಿ. ಇನ್ನು ಕಳಿಬೇಕಂದಿದ್ರೆ ಯಾವಾಗ ಕಳೆದು ಬಿಡ್ತಿದ್ವಿ. ಜವಾರಿ ಆಕಳ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಗೋದು ಅಪರೂಪ. ಅದ್ರದ್ದು ಗೋಮಂತ್ರ ಆತ, ಅದ್ರದ್ದು ಹಾಲು ಆತ, ಅದ್ರದ್ದು ಎಲ್ಲ ಬೇಕಾಗಿರೋದು ಇದ್ರದ್ದು ಮೇನ್. ಈಗ ಎಲ್ಲರೂ ಏನು ಮಾಡ್ರ ಡೈರಿ ಹಾಲಿಂದ ಮಾರಾಟಕ್ಕಾಗಲಿ ಬರೀ ಡೈರಿ ಆಕಳ ಹೆಚ್ಚಪ್ಪ ಇವಾಗ ಅವೆಲ್ಲ ಜಾಸ್ತಿ ಆಗ್ಬಿಟ್ಟು ಅವೆಲ್ಲ ರೋಗಗಳು ಹೆಚ್ಚಿಗೆ ಆಕ್ಕವು. ಇವಾದ ರೋಗ ಕಡಿಮೆ ಆಕ್ಕವು. ಆ್ಯಕ್ಚುಲಿ ಇವು ಎಲ್ಲರ ಮನ್ಯಾಗನ ಉಪಯೋಗಿಸ್ಬೇಕಾಗಿರೋದು ಜವಾರಿ ಆಕಳದ ಹಾಲು ಉಪಯೋಗಿಸ್ಬೇಕು. ಆದ್ರೆ ಈಗ ಅವೆಲ್ಲ ಸಿಗ್ತಾ ಇಲ್ಲ. ಈಗ ಅವ್ರಿಗೆ ಸಿಗೋದು ಏನಪ್ಪ, ಡರ್ಸಿ ಆಕಳದ ಹಾಲಿನ ಪ್ಯಾಕೆಟ್ ನಂದಿನಿ ಬಂದೈತಿ, ಗುಡ್ಲ ಬಂದೈತಿ ಅಂತೇಳಿ ಬರೀ ಅದ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾರೆ. ಅದರಲ್ಲಿಂದ್ರೆ ಮನುಷ್ಯನ ಆರೋಗ್ಯನೂ ಹಾಳಾಗುತ್ತೆ. ಮತ್ತು ಸಣ್ಣ ಮಕ್ಕಳಿಗೆ ಕೊಡ್ತಾರೆ ಆ ಹಾಲು. ಆ ಸಣ್ಣ ಮಕ್ಕಳಿಗೆ ಕೊಡಬಾರ್ದು ಅದನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಜವಾರಿ ಆಕಳ ಒಂದೊಂದು ಮನೆಗೆ ಒಂದೊಂದು ಕಟ್ಕೊಳ್ಳೋದು ಪಾಡು. ಮತ್ತೆ ಈ ಸಗಣಿಂದ ಎಷ್ಟು ಉಪಯೋಗ ಐತ್ರಿ ಇದ್ರೆ? ಈ ಸಗಣಿಲಿಂದ್ರೆ ಭಾಳ ಉಪಯೋಗ ಐತ್ರಿ. ಇದು ಜವಾರಿ ಆಕಳ ಸಗಣಿಲಿಂದ್ರೆ ಜೀವಾಮೃತ ತಯಾರಾಗುತ್ತೆ. ಆ ನಂತರ ಇದಕ್ಕೆ ರೋಗ ರುಜಿನ ಅನ್ನೋದು ಬರಂಗಿಲ್ಲ ಮನುಷ್ಯಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ಹಿಂದಕಿನ ಹಿರಿಯರು ಸಗಣಿ ರಾಡಿ ನೆಲಕ್ಕೆ ಸಾರಿಸ್ತಿದ್ರು. ಈಗೆಲ್ಲ ಹೋಗ್ಬಿಡತ್ತೆ. ಎಲ್ಲ ಟೈಲ್ಸ್ ಕಲ್ ಮ್ಯಾಗ ಮಕ್ಕೊಳೋದು ಬಂದೈತಿ. ಈ ಟೈಲ್ಸ್ ಕಲ್ ಮ್ಯಾಗ ಮಕ್ಕೊಳೋದ್ರಿಂದ ರೋಗ ಹೆಚ್ಚಿಗೆ ಆಗಕತ್ತವು. ನಾವು ಡೈಲಿ ಇದ್ರಾಗ ಇರ್ತೀವಿ ಅಂದ್ರೆ 16-17 ವರ್ಷ ಆತು ಇದ್ರಾಗ ಮೇಂಟೈನ್ ಮಾಡಕತ್ತವು. ಒಂದು ದಿನ ಜಡ್ ಅನ್ನೋದು ಗೊತ್ತಿಲ್ಲ ನಮ್ಗೆ. ಈಗ ಅವರು ಮತ್ತು ಫಿಲ್ಟರ್ ನೀರು ತಂದು ಕುಡಿತಾರೆ, ಟೈಲ್ಸ್ ಕಲ್ ಮ್ಯಾಗ ಮಕ್ಕೊಂತಾರೆ ಅಂದ್ರೆ ಮತ್ತು ಎಲ್ಲಿ ಹೋಗ್ಬೇಕಂದ್ರೆ 4 ಗದಿಗೆ ಹೋಗ್ಬೇಕು, ನಾ ದವಾಖಾನಿಗೆ ಅಂತಂದೇಳಿ ಅವ್ರು ಅಂತಿರ್ತಾರೆ. ನಮ್ಗೆ ಆ ಥರ ಏನಿಲ್ಲ. ಯಾಕಂದ್ರೆ ಇದ್ರ ಮನುಷ್ಯಾಗ ಇದ್ರದ್ದು ವಾಸನೆ ಆತ, ಇದ್ರ ಸ್ಮೆಲ್ ಆತ, ಇದ್ರ ವಾತಾವರಣದಾಗ ಅಡ್ಡಾಡ್ಬೇಕು. ಇದನ್ನು ತುಳಿಬೇಕು ಮನುಷ್ಯ. ಇದನ್ನು ಕೈಕಾಲಿಗೆ ಹತ್ತಿಗಂತ ಇರ್ಬೇಕು. ಇದು ಮನುಷ್ಯ ಆರೋಗ್ಯವಾಗಿರ್ತಾನೆ. ಅದನ್ನು ನಾ ಮುಟ್ಟಂಗಿಲ್ಲ, ಅದನ್ನ ಮಾಡಂಗಿಲ್ಲ ಅನ್ನೋರಿಗೆ ಮಾತ್ರ ಇದು ಆಗುತ್ತದೆ. ನೀವು ಉಪಯೋಗ ಮಾಡ್ತೀರೇನ್ರಿ ಮನ್ಯಾಗ? ಉಪಯೋಗ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಆತ, ನಮಗೆ ಆತ. ನೆಗಡಿ ಆದ್ರೆ, ಕೆಮ್ಮು ಆದ್ರೆ, ಕಫ ಆದ್ರೆ ಗೋಮೂತ್ರನ ಕುಡಿಸ್ತೀವಿ. ಗೋಮೂತ್ರ ಕುಡಿಸ್ತೀವಿ. ಏನಾಗಲ್ರಿ ಅದಕ್ಕೆ. ಏನಿಲ್ರಿ, ಗೋಮೂತ್ರ ಅಷ್ಟೇ ಕುಡಿಸ್ತೀವಿ. ಒಂದು ಸ್ಪೂನ್ನಷ್ಟು ಗೋಮೂತ್ರ ಕುಡಿಸ್ತೀವಿ. ಆ ನಂತರ ಮತ್ತೆ ಅವ್ರಿಗೆ ಅದನ್ನ ಹಾಕಿ ಜಳಕ ಮಾಡಿಸ್ತೀವಿ, ಎರಿತೀವಿ ಅದನ್ನ ತಲೆ ಮೇಲೆ ಹಾಕಿ. ಏನು ಉಪಯೋಗ ಆಗುತ್ತೆ ಅದರಿಂದ? ಈಗ ಎರೆದ್ರಲಿಂದ ಚರ್ಮ ರೋಗ ಹೋಗುತ್ತೆ ರೀ ಫಸ್ಟ್ನೇದ್ದು. ಆ ನಂತರ ಮನುಷ್ಯರ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ. ಆ ನಂತರ ಈ ಗೋಮೂತ್ರ ಕುಡಿಸೋದ್ರಿಂದ ಕಫ ಅನ್ನೋದು ಕರಗುತ್ತೆ, ನೆಗಡಿ ಅನ್ನೋದು ಹೋಗುತ್ತೆ, ಯಾವುದೂ ಇರಂಗಿಲ್ಲ. ಜ್ವರಕ್ಕೆ ಏನು ಕುಡಿಸ್ತೀರಿ? ಜ್ವರನೂ ಕಮ್ಮಿ ಆಗತ್ತೆ ಅದಕ್ಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಯಾವುದೋ ಒಂದು ಒಟ್ಟು ರೋಗಕ್ಕೆ ಉಪಯೋಗ ಆಗತ್ತಂತ್ರಿ. ಇದನ್ನು ಕ್ಯಾನ್ಸರಿಗೆ ಯಾವ್ದಕ್ಕೋ ಒಂದು ರೋಗಕ್ಕೆ ಅದ್ರ ಗೋಮೂತ್ರ ಉಪಯೋಗ ಆಗುತ್ತಂತ ಮೊನ್ನೆ ಒಬ್ಬರು ಮಾಹಿತಿ ಹೇಳಿ ಹೋಗಿದ್ರು. ಆದ್ರೆ ಅವರು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಗೋಮೂತ್ರ ಹೋಯ್ತೇವೋ ಅವನ್ನ ಹಿಡಿದು ಕೊಡ್ರಿ, ನಿಮ್ಗೆ ಲೀಟ್ರಿಗೆ 30 ರೂಪಾಯಿದಂತ ಗೋಮೂತ್ರ ತೊಗೊತೀನಿ ಅಂದ್ರೆ ನನ್ನ ಕೈಲಿ ಹಿಡಿಯೋದಾಗಲ್ರಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಅದ್ರಾಗ ಬೆಳಗ್ಗೆ ಎದ್ದ ತಕ್ಷಣ ಯಾವ ಹೋಯ್ತೇವೋ ಅವನ್ನಷ್ಟೇ ಹಿಡಿಬೇಕಂತ್ರಿ ಅವು. ಮತ್ತು ನನಗೆ ಹಿಡಿಯೋದಾಗಂಗಿಲ್ಲ ರೀ, ನನಗೆ ಮೇಂಟೈನ್ ಮಾಡೋದು ಕಡಿಮೆ ಆಗುತ್ತೆ. ಈಗ ನನ್ನ ಕಡೆ ಲೇಬರ್ನೂ ಇಲ್ಲ. ನೀವು ಯಾವ್ದಾದ್ರು ಲೇಬರ್ ಕರ್ಕೊಂಬಂದು ಮತ್ತು ಹಿಡಿತೀನಿ ಅಂದ್ರೆ ಹಿಡಿರಿ ಅಂದೆ. ನೋಡ್ತೀನಿ, ನನ್ನ ಕಡೆ ಲೇಬರ್ ಸಿಕ್ಕರು ಬಂದು ನಾ ಹಿಡ್ಕೊಂಡು ಹೋಗ್ತೀನಿ ರೀ ಅಂತಂದು ಹೇಳಿ ಹೋಗ್ಯಾರ ರೀ. ಬಂದಿಲ್ಲ ವಾಪಸ್.
ಮತ್ತು ಒಬ್ಬರು ಫಸ್ಟಿಗೆ ಬಂದಿದ್ರು ಅವರು ಸಗಣಿ ಕುಳ್ಳು ತಯಾರು ಮಾಡ್ತೀವಿ ಅಂತಂದೇಳಿ ಅಂದ್ರಿ ಇವು ಕುಳ್ಳು ರೀ ಗರ್ಭಿಣಿ ಇದ್ದವರಿಗೆ ಕುಳ್ಳು ಒಯ್ತಾರಲ್ಲ ಕಾಸಕ್ಕೆ ಸಗಣಿ ಹಚ್ಚಿ ಕುಳ್ಳು ಆನಂತರ ವಿಭೂತಿ ಇದ್ರಲಿಂದ ತಯಾರು ಮಾಡ್ತೀವಿ ರೀ ನಾವು. ನೀವ ತಯಾರು ಮಾಡ್ತೀರಿ ಕೊಡ್ತೀರಿ? ಅವರ ಬರ್ತೀನಿ ಅಂದಿದ್ರಿ. ಅವ್ರು ಸಗಣಿ ತಗೊಂಡು ವಿಭೂತಿ ಮಾಡ್ತೀನಿ ಅಂದಿದ್ರು. ಸಗಣಿ ತಗೊಂಡು ವಿಭೂತಿ ಮಾಡಿ ಒಂದೊಂದು ವಿಭೂತಿಗೆ ಇಷ್ಟಷ್ಟು ಬೆಲೆ ಅಂತಂದೇಳಿ ನಿಗದಿ ಮಾಡಿ ನಿಮ್ಗೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಮಾಡ್ರಿ ಅಂದ್ವಿ. ಬಟ್ ಬರ್ತೀನಿ ಅಂದ್ರೆ ಯಾವಾಗ ಬರ್ತಾರ ಗೊತ್ತಿಲ್ಲ ರೀ. ಹೌದಾ? ಮತ್ತು ನೀವು ಮನ್ಯಾಗ ಸಗಣಿನ ಇದನ್ನೇನೇ ಮಾಡ್ತಾ ಇದ್ದೆ ನೆಲಕ್ಕೆ ಸಾರ್ಸೋದು. ನೆಲಕ್ಕೆ ಸಾರ್ತೀರಿ ಮತ್ತು ಇಷ್ಟ ದಪ್ಪ ಅಗಲ ಮಾಡ್ತಾರಲ್ರಿ ಅದ ರೀ ಕುಳ್ಳು. ಅದಕ್ಕೆ ರೀ ಕುಳ್ಳು ಅನ್ನೋದು. ಇದು ಗರ್ಭಿಣಿಯರಿಗೆ ಉಪಯೋಗ ಆಗುತ್ತೆ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಳ್ಳಿಂದ ಕಾವು ಕೊಡ್ಬೇಕ್ರಿ ಅವ್ರಿಗೆ. ಡೆಲಿವರಿ ಆ ಟೈಮ್ನಾಗ ಈಗ ಹೆಣ್ಮಕ್ಳಿಗೆ ಕಾಸಕ್ಕೆ ಏನು ಕೊಡ್ತಾರಲ್ರಿ, ಇವೆಲ್ಲ ಸಿಟ್ಯಾಕ ಕುಳ್ಳು 15 ರೂಪಾಯಿಗೊಂದು 12 ರೂಪಾಯಿಗೊಂದು ಕುಳ್ಳು ಮಾರ್ತಾರೆ ಇವನ್ನ. ಇಲ್ಲಿ ನೀವು ಮಾರ್ತೀರೇನ್ರಿ? ನಾವೇನು ಮಾರಂಗಿಲ್ರಿ. ಯಾರ ಪ್ರೆಗ್ನೆಂಟ್ ಇದ್ರಾಗ ಮನೆಗೆ ಬಂದು ಹೇಳೋಕಾರ ಒಂದು 4-5 ದಿನ ಕುಳ್ಳು ಹಚ್ಕೊಂತೀನಿ ಅಂತಂದು ಬಂದು ಹಚ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಬಂದು ಇಲ್ಲೇ ಕುಳ್ಳು ಹಚ್ಚಿ ಇಲ್ಲೇ ಮಾರಾಕಿರಕ್ಕೆ ಏನಿಲ್ರಿ. ಹಂಗ ಫ್ರೀಯಾಗಿ ಕೊಡ್ತೀವಿ ನಾವು. ಏನು ಅವ್ರೇನು ದಿನ ಬರ್ತಾರ, ಒಂದಿನ ಬಂದಿರ್ತಾರೆ, ಒಂದು 2-3 ದಿನ ಬಂದು ಹಚ್ಕೊಂಡು ತೊಗೊಂಡು ಹೋಗಿರ್ತಾರೆ. ನೀವು ಶಿಕ್ಷಣ ಎಲ್ಲಿ ತನಕ ಮುಗಿಸಿರಿ? ನಾವು ಶಿಕ್ಷಣ ಏನು 8th ಮುಗ್ದೈತಿ ನೋಡ್ರಿ. ನಾವು 8th ಮುಗ್ದೈತಿ. ಮತ್ತೆ ಮುಂದೆ ಓದಿಲ್ಲನ್ರಿ? ಮುಂದೆ ಓದಿಲ್ಲರಿ. ಮುಂದೆ ಓದಕ್ಕಂದ್ರೆ ಇವ್ನ ಕಾಯಕ ಒಬ್ರು ಲೇಬರ್ ಇಟ್ಟಿದ್ವಿ ರೀ. ಅವ್ರು ಲೇಬರ್ ಬಿಟ್ಬಿಟ್ರೆ ಒಂದಿನ ಇಲ್ಲಿ ಬರೋದು, ಒಂದಿನ ಸಾಲಿಗೆ ಹೋಗೋದು. ನಮ್ಗೆ ಆ ಕಡೆನೂ ತಪ್ಪಕತ್ತು, ಈ ಕಡೆನೂ ತಪ್ಪಕತ್ತು. ಯಾವ್ದಕ್ಕಾರ ಒಂದು ಹೊಂದ್ಕೊಂಡ್ರ ಆತಂತೇಳಿ ಮತ್ತು ಶಾಲೆ ಕಡೆಗೆ ಕಡಿಮೆ ಇವ್ನ ಕಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಶಾಲೆನ ಬಿಟ್ಟು ಇದಕ್ಕೆ ನಿಂತ್ಕೊಂಡು ಒಂದು 16 ವರ್ಷ ಆತು ನೋಡ್ರಿ ನನಗೆ. ಹ್ಞೂ ರೀ. ನೀವು ಅಣ್ಣ ತಮ್ಮರೇ ಇಬ್ಬರು ನಾವು ಇಬ್ರು ಸೇರಿ ಮೇಂಟೈನ್ ಮಾಡ್ತೀರಿ? ಸೇರಿ ಒಬ್ರು ಲೇಬರ್ ತೊಗೊಂಡು ಒಟ್ಟು 3 ಜನ ನಮ್ಮ ಅಪ್ಪಾಜಿ ಹಿಡಿದು 4 ಜನ ಸೇರಿ ಮೇಂಟೈನ್ ಮಾಡ್ಕೊಂಡು ಹೊಂಟಿವ್ರಿ. ಇದನ್ನ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ ನಮ್ದು. ಅವ್ರ ಲೇಬರ್ಸ್ ಎಷ್ಟು ಕೊಡ್ತೀರಿ ಪಗಾರ? 450 400 ಹಿಂಗೆ ಕೊಟ್ಟಿರ್ತೀವಿ. ದಿನ ಕೊಡ್ತೀರಿ? ತಿಂಗಳಿಗೆ ಕೊಡ್ತೀರಿ? ದಿನ ಕೊಡ್ತೀವಿ. ದಿನ ಕೊಡ್ತೀರಿ. ಅವ್ರಿಗೆ ಊಟ ಕೊಟ್ಟು, ಅವ್ರಿಗೆಲ್ಲ ಸ್ಲೀಪರ್ ಕೊಟ್ಟು, ಅವ್ರಿಗೆ ಬಟ್ಟೆ ಕೊಟ್ಟು ಎಲ್ಲ ಕೊಟ್ಟು 400-450 ರೂಪಾಯಿ ಕೊಡ್ತೀವ್ರಿ. ಹೌದನ್ರಿ? ಅದು ಎಲ್ಲಿ ಸಿಗೋಲ್ರಿ ಬಿಡ್ರಿ. ನೀ ಬಾ ಅಂತಂದೇಳಿ ಹಂಗೆ ಬಂದಾರನ್ನ ಕರ್ಕೊಂಡು ಅಡ್ಡಾಡ್ಬೇಕು. ಯಾವ ಕಡೆ ಕರ್ಕೊಂಡು ಹೋಗಿರಿ ಮೇಸಾಕಿವ್ನೆಲ್ಲ? ಈಗ ಸದ್ಯ ಎಲ್ಲಿ ಇಲ್ರಿ. ಈಗ ಮಳೆ ಬಿದ್ದು ಹುಲ್ಗಾಲ ಆತಂದ್ರೆ ಗುಡ್ಡಕ್ಕೆ ಹೋಗಿರ್ತೀವಿ. ಅಲ್ಲಿ ಅಟ್ಟಿ ಹಾಕಿರ್ತೀವಿ. ಅಲ್ಲೇ 4-5 ತಿಂಗಳು ಇರ್ತೀವಿ. ಯಾವ ಊರಾಗ್ರಿ? ಇಲ್ಲಿ ಡೋಣಿ ತಾಂಡಕ್ಕೆ ಹೋಗಿರ್ತೀವಿ ರೀ. ಕಪ್ಪದ ಗುಡ್ಡಕ್ಕೆ ಹೋಗಿರ್ತೀನಿ. ಅಲ್ಲೇ ಅಟ್ಟಿ ಹಾಕಿ ಅಲ್ಲೇ ಒಂದು 4-5 ತಿಂಗಳು ಅಲ್ಲಿ ಇರ್ತೀವಿ ರೀ. ಇಷ್ಟು ತೊಗೊಂಡು ಹೋಗ್ಯಾನ? ಹ್ಞೂ ರೀ. ಅಲ್ಲೇ ನಾವೆಲ್ಲ 4-5 ತಿಂಗಳ ಮಟ್ಟ ಮನೆಗೆ ಬರೋಂಗಿಲ್ಲ. ಅಲ್ಲೇ ಮೇಸ್ಕೊಂಡು ಅಲ್ಲೇ ಇದ್ದು ಅಲ್ಲಿ ಯಾವಾಗ ಇಲ್ಲಿ ಮತ್ತು ಗಾಂಜಾಳ ಹೊಲ ಅವು ಇವು ಹಾಕತ್ತು ಅಂದ್ರೆ ಮತ್ತು ಈ ಕಡೆ ತಿರ್ಕೊಂಬರ್ತೀವಿ ರೀ. ಹೌದು. ಹಾಂ ರೀ. ಶೆಡ್ ನೀವು ಹಾಕೊಂಡ್ರಿ ಏನ್ರಿ ಸರ್ಕಾರದಿಂದ ಹಾಕಿಸ್ಕೊಂಡ್ರಿ? ಸರ್ಕಾರದಿಂದ ಏನಿಲ್ಲ ರೀ. ಸರ್ಕಾರದಿಂದ 1 ರೂಪಾಯಿನೂ ಆದಾಯ ಬಂದಿಲ್ಲ ರೀ ನಮಗೆ. ಇವತ್ತು ಈಗ ಮಾಡ್ತಾರೆ ಗೋಶಾಲೆ ಅಂತಂದೇಳಿ ನಿರ್ಮಾಣ ಮಾಡ್ತಿದ್ರು, ಅದನ್ನು ಹೋತು. ಆನಂತರ ಒಂದೊಂದು ಆಕಳಿಗೆ ಇಷ್ಟಿಷ್ಟು ಒಂದೊಂದು ಆಕಳಿಗೆ ಇಷ್ಟು kg ಮೇವು ಕೊಡ್ಬೇಕಂತಂದೇಳಿ ರೂಲ್ಸ್ ಇತ್ತು. ಅದು ಇಲ್ಲ, ಯಾವುದೂ ಇಲ್ಲ. ನಮ್ಮದು ವೈಯಕ್ತಿಕನ ನಾವು ಖರ್ಚು ಮಾಡ್ಕೊಂಡು ಈ ಶೆಡ್ ನಿರ್ಮಾಣ ಮಾಡ್ಕೊಂಡು ಮಳೆ ಬಂದ್ರೆ ಇಲ್ಲೇ ಒಳಗೆ ಮಕ್ಕೊಂಡಿರ್ತಾವ್ರಿ. ಮಳೆ ಬರಲಿಲ್ಲ ಅಂದ್ರೆ ಗಾಳಿಗೆ ಹೋಗಿ ಆ ಕಡೆ ಈ ಕಡೆ ಮಕ್ಕೊಂಡಿರ್ತಾವ್ರಿ. ಎಷ್ಟು ಖರ್ಚು ಆತ್ರಿ ಇದನ್ನೆಲ್ಲ ಹಾಕ್ಸಕ್ಕ? ಇದನ್ನ ಹಾಕಿಸ್ಬೇಕಂದ್ರೆ ಒಂದು 60,000 - 70,000 ರೂಪಾಯಿದಾಗ ರೆಡಿ ಮಾಡ್ಕೊಂಡಿವ್ರಿ ನಾವು. ಸಿಮ್ಟಿಂಗ್ ಕಂಬ ತಗಡ ಅವೆಲ್ಲ ಅಂದ್ರೆ ಒಟ್ಟು ಒಂದು 50,000 - 60,000 ಖರ್ಚು ಆಗೈತೆ ರೀ. ಹೌದನ್ರಿ? ಇದೆಲ್ಲ ಹೊಲ ಎಲ್ಲ ನಿಮ್ದೇನ್ರಿ? ಅದು ಹ್ಞೂ ರೀ, ಇದು ನಮ್ದಾರಿ ಇದೆ ಇಲ್ಲೆಲ್ಲ. ಎಷ್ಟು ಕೊಟ್ರಿ ಇಷ್ಟಕ್ಕೂ ಸೇರಿಸಿ? ಎದಕ್ಕೆ ರೀ? ಇದು ಹೊಲ ಮನಿ ಎಲ್ಲ ರೀ? ಅದು ಹೊಲ ಅವಾಗ ಹಿಡ್ದಿದ್ರಿ. ಅದನ್ನ ನಾವು ನಮ್ಮ ಹೊಲದ ಬಾಜುನ ಇಲ್ಲೇ ಇದು ಮಗಲ್ ಒಂದು ಅಡವಿ ಐತ್ರಿ. ಈ ಅಡವಿಯಾಗ ಹಾಕೊಂಡಿವ್ರಿ. ಅದು ನಮ್ದು ಹೊಲ ಆ ಕಡೆ ಐತ್ರಿ. ಇಲ್ಲೇ ಇದು ಹಾಕೊಂಡಿರೋದು ಇದು ಸರ್ಕಾರಿ ಜಾಗದಾಗ ಇಲ್ಲೇ ಹಾಕಿವ್ರಿ ಇಲ್ಲೇ. ಹೌದನ್? 1 ಲೀಟ್ರಿಗೆ ಮಾರ್ತೀನಿ ಅಂದ್ರೆ 1 ಲೀಟ್ರಿಗೆ ಎಷ್ಟು ಕೊಡ್ತೀರಾ? 50 ರೂಪಾಯಿ ಕೊಡ್ತೀನಿ ಅಂತಾರೆ ರೀ. 50 ರೂಪಾಯಿದಂತಾಗ ತೊಗೊತೀನಿ ಅಂತಾರೆ, 60 ರೂಪಾಯಿದಂತಾಗ ತೊಗೊತೀನಿ ಅಂತಾರೆ 1 ಲೀಟ್ರಿಗೆ. ಆದ್ರೆ ನಾವು ಹಾಲು ಮಾರಂಗಿಲ್ಲ ರೀ. ನಾವು ಜವಾರಿ ಹಾಕೋದು. ಯಾಕಂದ್ರೆ ಅವು ಹಿಂಡದ ಸ್ವಲ್ಪ ರೀ. ನಮಗೆ ಮನೆಗೆ ಪೂರ್ತಿಗೆ ಎಷ್ಟು ಬೇಕು ಅಷ್ಟು ಹಿಂಡ್ಕೊಂಡು ಉಳಿದಿದ್ವೆಲ್ಲ ಕರ ಕುಡಿಸ್ತೀವಿ. ಈಗ ಅವು ಇಷ್ಟು ಹಾಲು ಹಾಕಿ ಮಾರಾಕತ್ತೀವಿ ಅಂದ್ರೆ ಕರಕ್ಕೆ ಹಾಲು ಇಲ್ದಂಗೆ ಹಾಕವು ಮತ್ತು ಕರೆಕ್ಟಾಗಿ ಬೆಳೆಯಂಗಿಲ್ಲ. ಹಾಗಾಗಿ ಏನು ಅವ್ನು ಜಾಸ್ತಿ ಹಿಂಡಂಗಿಲ್ಲ ರೀ ನಾವು. ಒಟ್ಟು ಸ್ವಲ್ಪ ನಮ್ಮ ಮನೆ ಪೂರ್ತಿಗೆ ಎಷ್ಟು ಬೇಕು ಅಷ್ಟು ಹಿಂಡಿರ್ತೀನಿ. ಹಿಂಡಿ ಉಳಿದಿದ್ವೆಲ್ಲ ಕರ ಕುಡಿಸ್ತೀನಿ. ಕರ ಚಲೋತ್ನಾಗ ಹಾಲು ಕುಡಿದ್ರೆ ಕರ ಮಾರಾಕ ಚಲೋ ಬಂದಿರ್ತಾವ್ರಿ ಅವ್ರಿಗೆ ಕರ. ಈಗ ಅವು ಹಿಂಡಕತ್ವಿ ಅಂದ್ರೆ ಹಾಲು ಕರೆಕ್ಟ್ ಕುಡಿಯಂಗಿಲ್ಲ. ದಿನ ತಾಸಿಗೆ ಒಂಥರ ಆಹಾರ ಹಾಕ್ತೀರೇನ್ರಿ? ಬೇರೆ ಏನಿಲ್ರಿ, ಅವು ಯಾವ್ದಾರ ತಿನ್ಲಿ ಒಟ್ಟು ಹೊರಗೆ ಬಿಟ್ವಿ ಅಂದ್ರೆ ಫ್ರೀಯಾಗಿ ಬಿಡ್ತೀರಿ? ಫ್ರೀಯಾಗಿ ಬಿಟ್ಬಿಡ್ತೀವಿ ಅವನ್ನ.
ನೀರು ಕುಡ್ಕೊಂಡು ಅವು ಹುಲ್ಲು ಮೇಯ್ತಾವು, ಮೇವು ತಿಂತಿರ್ತಾವೆ. ಒಟ್ಟು ಯಾವ ಟೈಮ್ನಾಗ ಯಾವ್ದು ಇರ್ತೈತೆ ಅದನ್ನೆಲ್ಲ ತಿಂದಿರ್ತಾವೆ ನೋಡ್ರಿ. ಹೌದನ್ರಿ. ಈಗ ಅವು ಹಂಗಲ್ರಿ, ಡೆರ್ಸಿ ಆಕಳ ಮಾಡ್ಯಾರಲ್ಲ ಅವ್ರು ಏನೋ ಇದ್ರೂ ಮನ್ಯಾಗ ಫುಡ್ ಹಾಕಿದ್ನೆ, ಚಾಪ್ ಕಟ್ರ ಹುಲ್ಲು ಹಾಕಿದೆ, ಮತ್ತು ಅದನ್ನ ಬಿಟ್ರೆ ಮತ್ತೇನಿಲ್ಲ ಅವ್ರಿಗೆ ಡೈಲಿ ಹಾಕೋದು. ಅದಕ್ಕೆ ಮೆಡಿಷನ್ ಜಾಸ್ತಿ ಮಾಡ್ತಾರೆ, ಅದಕ್ಕೆಲ್ಲ ವ್ಯಾಕ್ಸಿನ್ ಹಾಕಿರ್ತಾರಲ್ಲ, ಅದಕ್ಕೆ ಆರೋಗ್ಯ ಕಡಿಮೆ, ಅದಕ್ಕೆ ಆಯಸ್ಸು ಕಡಿಮೆ ರೀ. ಆ ಡೆರ್ಸಿ ಆಕಳಿಗೆ ಆಯ್ತು ಆಯಸ್ಸು ಕಡಿಮೆ, ಅದ್ರ ಹಾಲು ಡೈಲಿ ಉಣ್ಕೊಂತ ಬಂದ್ರಿಗಿನ ಆಯಸ್ಸು ಕಡಿಮೆ ಆಗ್ಬಿಡ್ತಾವೆ. ಅದಕ್ಕೆ ಡೆರ್ಸಿ ಆಕಳಿಗೆ ಫಸ್ಟಿಗೆ ಆಯಸ್ಸು ಕಡಿಮೆ, ಈಗ ಅದ್ರ ಹಾಲು ಉಣ್ಕೊಂತ ಬಂದರಿಗೆ ಮತ್ತು ಅದಕ್ಕೆ ಅವ್ರಿಗೆ ಆಯಸ್ಸು ಕಡಿಮೆ ಇರ್ತಾವೆ. ಒಂದು ಹಸು ಎಷ್ಟು ವರ್ಷ ತನಕ ಬರ್ತೀರಿ ಅದು? ಇವ್ರಿ ಹಸು ಇವು ನಾವು ಮೇಂಟೈನ್ ಮಾಡ್ಕೊಂಡಂಗೆ ಇರ್ತಾವ್ರಿ ಇವು ನಾವು ಮೇಂಟೈನ್ ಮಾಡಿ ಒಂದು ಆಕಳ ಕಮ್ಮಿ ಅಂದ್ರೆ ಒಂದು 12ರಿಂದ 13 ಸೋಲ್ ಮಟ್ಟ ಇಳಿತಾವೆ ಇವು. ಅವು ಹಂಗಿಲ್ರಿ, ಅವು 3-4 ಸೋಲಕ್ಕೆ ಅವ್ರದ್ದು ಮುಗಿದು ಹೋಗಿರ್ತೈತೆ ಅದ್ರದ್ದು. ಇವು ನಾವು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಒಂದೊಂದು ಆಕಳ 12ರಿಂದ 13 ಸೋಲ್ ಮಟ್ಟನೂ ಇಳಿತಾವೆ. ಹೌದನ್ರಿ. ಆಯಲ್ಲೇನ್ರಿ ಆಯಂಗಿಲ್ರಿ, ಆಯದ ಏನಿಲ್ರಿ. ನಾವು ಪರಿಚಯ ಇರ್ತೀವಲ್ಲ, ನಮಗೇನು ಮಾಡಂಗಿಲ್ರಿ. ಆರೋಗ್ಯದಾರ ಬಂದ್ರೆ ಸ್ವಲ್ಪ ಇದನ್ನ ಮಾಡ್ತಾವೆ, ಹಂಗೇನು ಹಾಯೋದು ಪಾಯೋದು ಏನಿಲ್ರಿ.